ಒಂದ್ಸರಿ ನಾನು ಹೇಳೋದು ಸ್ವಲ್ಪ ಇನ್ಮೇಲೆ ಒಂದು ಸ್ವಲ್ಪ ರೂಲ್ಸನ್ನ ಬದಲಾವಣೆ ಮಾಡೋಣ. ಇನ್ನು ಮುಂದೆ ಫಸ್ಟು ಅವ್ರು ಮಾತಾಡ್ಬಿಡ್ಲಿ, ಏನೇನು ಆಗಬೇಕು ಅಂತ ಅವ್ರು ಯಾರೋ ಹೇಳಿದ್ರಲ್ಲ, ಅಲ್ಲಿ ಒಬ್ರು ಹೇಳಿದ್ರು, ನಾವೇನು ಕೊಡ್ಬೇಕಂತೆ, ನಾವೇನೇನು ಮಾಡಬೇಕು ಅಂತ ಕೊಡ್ಬೇಕಂತೆ. ಅದಕ್ಕೆ ಅವ್ರಿಗೆಲ್ಲ ಇವಾಗೆ ಇನ್ನೂ 2.5 ವರ್ಷ ಆಗೈತೆ, ಇನ್ನೇ ಉಳಿದಿರೋದು 2 ವರ್ಷ. ಅವಾಗೇ ಭಯ ಬಂದ್ಬಿಟ್ಟೈತೆ. ಅವರ ನೀವೇ ಡಿಸ್ಟರ್ಬ್ ಮಾಡ್ತಿದ್ರಿ, ಬೇರೆ ಯಾರಲ್ಲ. ಇಲ್ಲ ಅಧ್ಯಕ್ಷರೇ, ನಮ್ಮವ್ರು ಯಾರು ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ, ಮುಖ್ಯಮಂತ್ರಿಗಳು ಡಿಸ್ಟರ್ಬ್ ಮಾಡಿಲ್ಲ, ಯಾರು ಮುಂದೆ ಇರೋ ಬೆಂಚವರು ಯಾರು ಡಿಸ್ಟರ್ಬ್ ಮಾಡಿಲ್ಲ. ಅಲ್ಲಿ ಹಿಂದೆ ನಿಂತ್ಕೊಂಡು ಮಾತಾಡಿದ್ರು. ನಾನು ತಪ್ಪು ಹೇಳಿದೆ. ಈಗ ಅವ್ರಿಗೆ ಅಧಿಕಾರಿಗಳು 100 ಜನ ಅಧಿಕಾರಿಗಳು IAS IPS ಎಲ್ಲ ಫಿಂಗರ್ ಇದರಲ್ಲೇ ಹೋದ. ನಮ್ಗೆ ಯಾರು ಗತಿ ಇಲ್ಲ. ನನಗೇನು ಮಾಹಿತಿ ತಪ್ಪು ಮಾಹಿತಿನ ನಾನು ಹೇಳ್ತೀನಿ. ತಿದ್ದಕ್ಕೆ ನೀವು ಇದ್ದೀರಲ್ಲ, ಕೊನೆಯಲ್ಲಿ ಮುಖ್ಯಮಂತ್ರಿ ತಿದ್ದುತ್ತಾರೆ, ನೀವ್ಯಾಕೆ ತಿದ್ದುತ್ತೀರಾ? ನಿಮ್ಗೇನು ಅವಶ್ಯಕತೆ ಇದೆ ಅದು ತಿದ್ದಕ್ಕೆ? ನಾನೇನು ನಿಮ್ಮನ್ನು ಕೇಳ್ದ ತಿದ್ದಬೇಕು ಅಂತ? ಕೇಳಿಲ್ಲಲ್ಲ. ಇಲ್ಲ ಅಂದ್ರೆ ನೀವು ಕೃಷ್ಣ ನಾನೇನ್ ಬೇಕಾದ್ರೂ ರೈತರಿಗೆ ಅನ್ಯಾಯ ಮಾಡಿದ್ರು ಅಂತ ಹೇಳಿದ್ರು. ಹಾಗಾದ್ರೆ 100% ಅನ್ಯಾಯ. ಈಗ ರಾಜ್ಯದ ರೈತರಿಗೆ ಅನ್ಯಾಯ ಆಗಿದೆ. Once the damage is done, ನಾನು ವಾಸ್ತವ ಸಂಗತಿ ಏನಾದ್ರೂ ಹೇಳಿದ್ರೆ ನೀವು ವಾಸ್ತವ ಹೇಳಿಲ್ಲ ಅಂತ ಹೇಳಿ. ನಾನು ಹೇಳ್ತಾ ಇದ್ದೇನೆ, 4,300 ಕೋಟಿ ಪರಿಹಾರ ಕೊಟ್ಟಿದ್ದೇವೆ, 38 ಲಕ್ಷ ರೈತರಿಗೆ ಪರಿಹಾರ ಕೊಟ್ಟಿದ್ದೇವೆ. ಕರ್ನಾಟಕದ ಇತಿಹಾಸದಲ್ಲಿ ಹೈಯೆಸ್ಟ್ ಕ್ಲಿಯರ್ ಸ್ಟೇಟ್ಮೆಂಟ್. ಇಲ್ಲ ನೀವು ಹೇಳ್ತಾ ಇರೋದು ಸತ್ಯ ಅಲ್ಲ ಅಂತ ಹೇಳಿ ಅವರು. ಅಧ್ಯಕ್ಷರೇ ಹೇಳಿ, ಅವ್ರಿಗೂ ಅನುಭವ ಇದೆ, ನನಗಿಂತ ಹೆಚ್ಚು ಅನುಭವ ಇದೆ. ಮಾತಾಡ್ಲಿಕ್ಕೆ ನಾನು ಹೇಳ್ತಾ ಇರೋದು ಸಿಂಪಲ್ 3 ಲೈನ್ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್. ಇಲ್ಲ ಇದು ಫ್ಯಾಕ್ಟ್ ಅಲ್ಲ ಅಂತ ಹೇಳಿ. ಈ ವರ್ಷ 2,249 ಕೋಟಿ ಕೊಟ್ಟಿದ್ದೇವೆ, 14,29,000 ರೈತರಿಗೆ ಕೊಟ್ಟಿದ್ದೇವೆ. ಇಲ್ಲ ಇದು ಸುಳ್ಳು ಅಂತ ಹೇಳಿ. ಅದು ಬಿಟ್ಟು ಸುಮ್ಮನೆ ವ್ಯಂಗ್ಯ ಮಾಡಿಸ್ಕೊಳ್ಳಕ್ಕೆ ನಾವು ಕೂತಿಲ್ಲ. ವ್ಯಂಗ್ಯ ಮಾಡಿದ್ರೆ ನನಗೆ ವ್ಯಂಗ್ಯ ಆಗೋದಿಲ್ಲ, ಈ ಸದನಕ್ಕೆ ವ್ಯಂಗ್ಯ ಆಗುತ್ತೆ, ನನ್ನನ್ನು ಆಯ್ಕೆ ಮಾಡಿದಂತ ಮತದಾರರಿಗೂ ವ್ಯಂಗ್ಯ ಆಗುತ್ತೆ. ಓಕೆ, ಈಗ ನಾನು ಯಾವ ನೀವಿಲ್ಲಿದ್ದಾಗ ಅದನ್ನ ಮರಿತೀರಾ? ನೀವಿಲ್ಲಿದ್ದಾಗ ಏನ್ ಮಾಡಿದ್ರಿ? ಅವರು ಮಾತಾಡಿ, ಆದ್ರೆ ವಾಸ್ತವ ಟೀಕೆ ಮಾಡ್ಲಿ, ಟೀಕೆ ಸ್ವಾಗತ ಮಾಡುವಷ್ಟು ನಮಗೆ ತಾಳ್ಮೆ ಇದೆ. ಆದ್ರೆ ಸುಳ್ಳನ್ನ ಹೇಳಿದ್ರೆ ಸುಮ್ಮನೆ ಕೂತಿರ್ಬೇಕು ಅಂತಂದ್ರೆ ಅದು ನಿರೀಕ್ಷೆ ಸರಿಯಾದ ಅಲ್ಲ. ನೀವು ಉತ್ತರ ಕಾರಣ ಬಗ್ಗೆ ಚರ್ಚೆ ಪ್ರಾರಂಭ ಮಾಡಿದ್ರೆ ಮುಂದೆ ಹೋಗ್ತದೆ. ಅದು ಬಿಟ್ಟು ಅವ್ರು ಹಾಗೆ ಹೇಳಿದ್ರು, ಹಿಂದಿನ ನೀವು ಚರ್ಚೆ ಮಾಡಿದ್ರೆ ಇಲ್ಲೇ ಬಾಕಿ. ಈಗ ಮುಂದೆ ಹೋಗುವ. ಈಗ ನೋಡಿ, ಇಲ್ಲಿ ಯಾರು ಶುರು ಮಾಡಿಲ್ಲ, ನಾನೇ ಪ್ರಾರಂಭ ಮಾಡಿದ್ದೆ. ಓಕೆ, ನನಗನ್ಸ್ತತೆ ಇನ್ ಮುಂದೆ ಅವರು ಫಸ್ಟ್ ಮಾತಾಡ್ಬಿಡ್ಲಿ. ಮತ್ತೆ ಇಲ್ಲ ಸರಿ ಇರ್ತತೆ, ಅದು ಸರಿ ಇರ್ತತೆ. ನಾವು ಆಮೇಲೆ ಮಾತಾಡ್ತೀರಿ. ಎರಡರಾಗ ಒಂದು ತೀರ್ಮಾನ ಮಾಡಿ. ಈಗ ನಾನು ಅವ್ರಿಗೆ ಇಲ್ಲಿ ಸಿದ್ದರಾಮಯ್ಯನವ್ರು ಇದ್ರು, ನಾವು ಅಲ್ಲಿ ಕೂತಿದ್ರಿ 2 ಬಾರಿ ಅವರಿದ್ರು. ನಾನು ಅಲ್ಲೇ ಫಸ್ಟ್ ಬೆಂಚಲ್ಲಿ ಕೂತಿದ್ದೆ. ಸಿದ್ದರಾಮಯ್ಯ ಒಂದ್ಸರಿ ನಿನ್ ಮಾನ ಮರ್ಯಾದೆ ಇದೆಯಾ ಸರ್ಕಾರಕ್ಕೆ ಅಂದ್ರು. ಈಗ ನಾನು ಮಾನ ಮರ್ಯಾದೆ ಇದೆ ಅಂದ್ರೆ ಕುಣಿದ್ ಬಿಡ್ತೀರಾ, ತಕ 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 ಅಂತ ಕುಣಿದ್ ಬಿಡ್ತೀರಾ ನೀವು? ಹಂಗಾರೆ ಸಿದ್ದರಾಮಯ್ಯನವ್ರು ಇಲ್ಲಿದ್ದಾಗ ಅನ್ಬೋದು, ನಾವು ಅನ್ಬಾರ್ದಾ? ಇಲ್ಲಿದ್ದಾಗ ಸಿದ್ದರಾಮಯ್ಯನವ್ರು ಏನೇನು ಅಂಕಿ ಅಂಶ ಕೊಟ್ರು ಅದೆಲ್ಲ ಸರಿ ಇದೆಯಾ? ಸರಿ ಇದೆಯಾ? ಸುಳ್ಳು ಹೇಳೋದು ಬೇರೆ, ಮಾಡಿಲ್ಲ ಅಂತ ಹೇಳಿದ್ರು ಸುಮ್ಮನೆ ಸಾಕಷ್ಟು ಮಾತಾಡಿದ್ರು. ನಾವೇನಾದ್ರೂ ಮಧ್ಯ ಪ್ರವೇಶ ಮಾಡಿದ್ವಾ? ಅವ್ರು ವಾದ ಬಿಡಲ್ಲ, ವಿತಂಡ ವಾದ ಬಿಡಲ್ಲ. ನೀವು ಬಗ್ಗೆ ಮಾತಾಡೋದು ಬಿಟ್ಟು ಅವರು ಬರೀ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ರೆ ನಾವು ಸುಮ್ಮನೆ ಕೂತಿರ್ಬೇಕು. ಮಾತ್ರ ರಾಜಕೀಯ ಮಾಡ್ಬೇಕು, ನಾವು ಸನ್ಯಾಸ ಮಾಡ್ಬೇಕು. ಈಗ ಅಧ್ಯಕ್ಷರೇ, ಹೋದ ಬಾರಿ ತಾವು ವಿರೋಧ ಪಕ್ಷದಲ್ಲಿ ಇದ್ರು, ಅವ್ರ ಆಡಳಿತ ಪಕ್ಷದಲ್ಲಿ ಇದ್ದಾಗ ಎಷ್ಟು ಅವಕಾಶ ಕೊಟ್ರು ನಿಮ್ಗೆ? ಮಾಧುಸ್ವಾಮಿ ಅವ್ರು ಏನೇನ್ ಹೇಳಿದ್ದಾರೆ ಈ ಸದನದಲ್ಲಿ ತೆಗೆದು ನೋಡ್ಬಿಡ್ಲಿ ಅವರು ಕಾನೂನು ಸಚಿವರಾಗಿ. ಇವಾಗ ನಮಗ್ ಪಾಠ ಬಂದು ಹೇಳ್ತಾರೆ.